ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಜೆ ಬೇರೆ ಆಗಿತ್ತು, ಮೀನು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೀನು ತೊಗೊಳ್ಳೋಣ ಅಂತ ಬಂದೆ. 15 minutes later. ಕಟ್ ಮಾಡಿಸ್ಕೊಂಬಂದಾದ್ಮೇಲೆ ಎಲ್ಲ ಕ್ಲೀನಾಗಿ ಹಾಕ್ಕೊಂಡೆ. ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾದ್ಮೇಲೆ ಕಡಲೆ ಹಿಟ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಕ್ಲೀನಾಗೆ. ಆಮೇಲೆ ಮಿಕ್ಸಿಲಿ ಏಲಕ್ಕಿ, ಲವಂಗ, ಗಸಗಸೆ ಎಲ್ಲ ಹಾಕ್ಕೊಂಡೆ. ಗಸಗಸೆ ಈಗ ಹಾಕ್ಕೊಳ್ತೀನಿ. ಕಾಯಿ ತುರಿ, ಹುಣಸೆಹಣ್ಣು, ಟೊಮೊಟೊ ಹಣ್ಣು. ಯಾಕೆ ಟೊಮೊಟೊ ಹಣ್ಣು, ಈರುಳ್ಳಿ ಅಷ್ಟೊಂದು ಹಚ್ಕೊಂಡಿದ್ದೀನಿ ಅಂದರೆ ಹುಳಿ ಜಾಸ್ತಿ ಇರಬೇಕು. ಗಸಗಸೆ ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಕ್ಸಿಗೆಲ್ಲ ಆಡಿಸ್ಕೊಂಡಿದ್ದಾದಮೇಲೆ ನೋಡಿರಿ ಈ ರೀತಿ ಬಂತು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಚೆನ್ನಾಗಿರುತ್ತೆ ಟೇಸ್ಟಾಗಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಆಲ್ರೆಡಿ, ಆದರೆ ಶುಂಠಿ ಇರಲಿಲ್ವಲ್ಲ, ಸೊ ಹಾಕ್ಕೊಂಡೆ. ಆದಮೇಲೆ ಸಾಂಬಾರ್ದು ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡೆ. 2 ಸ್ಪೂನ್ ಹಾಕ್ಕೊಂಡೆ ಸ್ವಲ್ಪ ಸಾಂಬಾರು ಜಾಸ್ತಿನೇ ಇರಲಿ ಅಂತ ಹೇಳ್ಬಿಟ್ಟು ಸಾಂಬಾರು ಹಾಕ್ಕೊಂಡಿದ್ದಾದಮೇಲೆ ಖಾರದ ಪುಡಿನೂ ಹಾಕ್ಕೊಂಡೆ. ಖಾರದ ಪುಡಿನೂ 2 ಸ್ಪೂನ್ ಹಾಕ್ಕೊಂಡೆ, ಖಾರ ಇರಲಿ ಅಂತ ಚೆನ್ನಾಗಿ. ಆಮೇಲೆ ಮೀನು ಫೈನಲಾಗಿ ತೊಳೆದಿದ್ದು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡೆ. ಎಣ್ಣೆ ಹಾಕಿದ್ದಾದಮೇಲೆ ಎಲ್ಲ ಮಿಕ್ಸಿ ಆಡಿಸಿದ್ದೆಲ್ಲ ನೋಡಿರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿತ್ತು. ಸ್ಮೆಲ್ ಸಖತ್ತಾಗಿ ಬರ್ತಿತ್ತು. ಆಮೇಲೆ ಇದು ಎಣ್ಣೆ ಹಾಕಿ ಪಾತ್ರೆ ಇಟ್ಟಿದ್ದಾದಮೇಲೆ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಹಾಕ್ತೆ. ಈರುಳ್ಳಿ ಹಾಕಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಈರುಳ್ಳಿ ಆಲ್ರೆಡಿ ಜಾಸ್ತಿ ಆಗಿತ್ತಲ್ಲ. ಆಮೇಲೆ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಎಲ್ಲ ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡಿದ್ದಾದಮೇಲೆ ಅದು ಕುದಿಯತ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಫೈನಲ್ ಟಚಪ್ಪು ಕೊತ್ತಂಬರಿ ಸೊಪ್ಪು ಸಾಂಬಾರಿಗೆ ಹಾಕ್ಕೊಂಡ್ರೆ ಚೆಂದ ಅಂತ ಹೇಳ್ಬಿಟ್ಟು ಸಾಂಬಾರು ಹಾಕ್ಕೊಂಡೆ. ಆಮೇಲೆ ಬಾಯಿ ಮುಚ್ಚಿ ಕುದೀತಾ ಇತ್ತು ನೋಡಿರಿ ಯಾವ ಥರ ಇತ್ತು. ಚೆನ್ನಾಗಿ ಸ್ಮೆಲ್ಲು. ಸ್ವಲ್ಪ ಟೇಸ್ಟ್ ನೋಡಿದೆ, ಹುಳಿ ಖಾರ ಸಖತ್ತಾಗಿತ್ತು. ಆಮೇಲೆ ಒಂದು ಸೈಡು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಎಲ್ಲ ಮಾಮೂಲಿ ನೀರು ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಈಗ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನೋಡಿರಿ ಯಾವ ರೀತಿ ಒಂದೇ ಮುದ್ದೆ ಸಾಕು ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಈ ಕಡೆ ಸೈಡು ಕುದೀತಾ ಇತ್ತು ಸಾಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಳ್ಳಿದ ಮೇಲೆ ಮೀನು ಹಾಕಬೇಕು. ಆಮೇಲೆ ಗ್ಯಾಸ್ ಸ್ಟವ್ ಕಡಿಮೆ ಮಾಡಿಕೊಂಡು ಈಗ ಮೀನು ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿ. ಯಾಕಂದರೆ ಸ್ಟವ್ ಕಡಿಮೆ ಇಟ್ಕೊಳ್ಳಿಲ್ಲ ಅಂದರೆ ಜಾಸ್ತಿ ಬೆಂದೋಗುತ್ತೆ. ಅದು ಬೈಲರ್ ಕೋಳಿಗಿಂತ ಫುಲ್ ಮೃದು. ಸೊ ಅದಕ್ಕಾಗಿ ಸ್ಟವ್ ಕಡಿಮೆ ಇಟ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಒಂದು ಕುದಿ ಹತ್ತೋವರೆಗೂ ಕುದಿಸ್ಬೇಕಷ್ಟೇ. ಜಾಸ್ತಿ ಕುದಿಸಿದ್ರೆ ಕದ್ರಿಕೊಂಡು ಹೋಗುತ್ತೆಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಆಮೇಲೆ ಇಲ್ಲಿ ನೀರಿಟ್ಟಿದ್ದೆಲ್ಲ ಮುದ್ದೆಗೆ ಅದೆಲ್ಲ ಕುದೀತಾ ಇದ್ಮೇಲೆ ನೋಡಿರಿ ಹಸಿಟ್ಟು ಹಾಕಿದ್ದಾದಮೇಲೆ ನೋಡಿರಿ ತೊಳೆಸಿದ್ದೆಲ್ಲ ಆದಮೇಲೆ ನೋಡಿರಿ ಈ ರೀತಿ ಇದ್ಮೇಲೆ ನಾವು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡ್ರೆ ಚೆಂದ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೊಂಡಿದ್ದಾದಮೇಲೆ ನೋಡಿರಿ ಈ ಥರ ಬಂತು. ಮುದ್ದೆ ಮಾತ್ರ ಸ್ಮೂತಾಗಿತ್ತು. ಮುದ್ದೆ ಸಾಂಬಾರು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟು ಒಂದು ತಿಟ್ಕೊಂಡು ನೋಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಸಖತ್ತಾಗಿ ಬಂದಿತ್ತು. ಆಮೇಲೆ ಮೀನು ನೋಡೋಣ, ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಮೀನನ್ನ ತಗೊಂಡು ತಿಂದೆ. ಸಖತ್ತಾಗಿ ಬೆಂದಿತ್ತು, ಜಾಸ್ತಿನೂ ಇದಾಗಿರಲಿಲ್ಲ, ಸಖತ್ತಾಗಿತ್ತು. ಹೀಗೆ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.